ನಮಸ್ಕಾರ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಕಥಾಭಾಗ ಬರ್ತದೆ. ಈ ಕಥೆ ಜ್ಞಾನಕ್ಕೆ, ಪ್ರಾಮಾಣಿಕತೆಗೆ ಹಾಗೂ ಸತ್ಯಕ್ಕಾಗಿ ಇರುವಂತಹ ಹಂಬಲವನ್ನು ನಮಗೆ ತೋರಿಸಿಕೊಡ್ತದೆ. ನಮ್ಮ ಜೀವನದಲ್ಲಿ ಜ್ಞಾನ ಬೇಕು ಅಂತಾದರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು, ನಮ್ಮಲ್ಲಿ ಸತ್ಯ ಇರಬೇಕು. ಅದು ಎರಡೂ ಇದ್ದಾಗ ಜ್ಞಾನ ನಮ್ಮನ್ನು ಹುಡುಕಿಕೊಂಡು ಬರ್ತದೆ ಅಂತ ಹೇಳುವಂಥದ್ದನ್ನು ಈ ಕಥೆ ನಮಗೆ ತೋರಿಸಿಕೊಡ್ತದೆ. ಹಿಂದೆ ಸತ್ಯಕಾಮ ಅಂತ ಹೇಳುವಂಥ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಬಾಲ್ಯದಿಂದಲೂ ಕೂಡ ನಾನು ಜ್ಞಾನ ಸಂಪಾದನೆ ಮಾಡಬೇಕು, ನಾನು ಒಳ್ಳೆ ಗುರುಗಳ ಬಳಿಯಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಎಷ್ಟು ಕಷ್ಟಪಟ್ಟರೂ ತೊಂದರೆ ಇಲ್ಲ, ಜ್ಞಾನ ನನಗೆ ಬರಬೇಕು ಅಂತೇಳಿ ಅವನಿಗೆ ತುಂಬ ಆಸೆ ಇತ್ತು. ಇತರ ಮಕ್ಕಳ ಹಾಗೆ ಅವನು ಆಟಗಳಲ್ಲಿ ಕಾಲ ಕಳೀತಾ ಇರಲಿಲ್ಲ. ಜ್ಞಾನದ ಬಗ್ಗೆ ತುಂಬ ದಾಹ ಇದ್ದಂಥ ಹುಡುಗ. ಒಂದು ಬಾರಿ ಈ ಸತ್ಯಕಾಮ ಅವನ ತಾಯಿ ಹತ್ರ ಬಂದು ಕೇಳುತ್ತಾನೆ, ಅಮ್ಮ, ನಾನು ಗುರುಗಳ ಹತ್ರ ವಿದ್ಯಾಭ್ಯಾಸಕ್ಕೆ ಅಂತ ಹೋಗ್ತೇನೆ, ಗೌತಮ ಋಷಿಗಳ ಬಳಿಗೆ ನಾನು ಹೋಗ್ತೇನೆ. ಆದರೆ ಅಲ್ಲಿ ಹೋದ ಕೂಡಲೇ ಗುರುಗಳು ನನ್ನ ಹತ್ರ ಕೇಳ್ತಾರೆ, ನಿನ್ನ ತಂದೆ ಯಾರು, ನಿನ್ನ ಗೋತ್ರ ಯಾವುದು, ನಿನ್ನ ವಂಶ ಏನು, ಇದೆಲ್ಲ ನನ್ನ ಹತ್ರ ಕೇಳ್ತಾರೆ. ನನಗೆ ಅದು ಯಾವುದೂ ಗೊತ್ತಿಲ್ಲಮ್ಮ. ಹಾಗಾಗಿ ನನ್ನ ತಂದೆ ಯಾರು, ನನ್ನ ಗೋತ್ರ ಯಾವುದು ಅಂತ ಹೇಳುವಂಥದ್ದು ನನಗೆ ಹೇಳಿಕೊಡ್ತೀಯಾ ಅಂತ. ಆಗ ಅಮ್ಮ ತುಂಬ ದುಃಖಿಸ್ತಾಳೆ ಮತ್ತು ಅವನ ತಾಯಿ ಹೇಳ್ತಾಳಂತೆ, ಅವಳ ತಾಯಿಯ ಹೆಸರು ಜಾಬಾಲ ಅಂತ. ತಾಯಿ ಹೇಳ್ತಾಳೆ, ನೋಡಪ್ಪ, ನಾನು ತುಂಬ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ನೀನು ಹುಟ್ಟುವ ಸಮಯದಲ್ಲಿ. ಹಾಗಾಗಿ ನಿನ್ನ ತಂದೆ ಯಾರು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದ್ದರಿಂದ ನಿನ್ನ ಗೋತ್ರ ಯಾವುದು ಅಂತ ಹೇಳುವಂಥದ್ದು ಕೂಡ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಜಾಬಾಲ. ನೀನೇನು ಮಾಡು, ನಿನ್ನ ತಂದೆ ತಾಯಿಯ ಹೆಸರು ಏನು, ಗೋತ್ರ, ಇದೆಲ್ಲ ಗುರುಗಳು ಕೇಳಿದರೆ ನಾನು ಸತ್ಯಕಾಮ ಜಾಬಾಲ ಅಂತ ನಿನ್ನ ಹೆಸರನ್ನು ನೀನು ಹೇಳು. ಗೋತ್ರ ಏನು ಕೇಳಿದ್ರು ಕೂಡ ಇದಿಷ್ಟೇ ನನಗೆ ಗೊತ್ತಿರುವುದು ಅಂತ ಹೇಳು. ನನ್ನ ಹೆಸರನ್ನು ನಿನ್ನ ಗುರುತಾಗಿ ನಿನ್ನ ಹೆಸರೊಟ್ಟಿಗೆ ಇಟ್ಟುಕೋ ಅಂತ ಅವನಮ್ಮ ಹೇಳ್ತಾಳೆ. ಈ ಮಾತು ಕೇಳುವಾಗ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ ಅಲ್ಲ, ಆ ಮಾತು ಕೇಳುವಾಗ ಅವನಿಗೆ ದುಃಖ ಆಗ್ತದೆ. ಹಾಗೆ ಅಂತ ಅವನಿಗೆ ಈ ವಿಷಯವನ್ನು ಮುಚ್ಚುಮರೆ ಮಾಡಬೇಕು, ಇದನ್ನು ನಾನು ಗುರುಗಳ ಹತ್ರ ಹೇಳಬಾರ್ದು ಅಂತ ಹೇಳುವಂಥ ವಿಚಾರ ಅವನ ತಲೆಗೆ ಹೋಗುವುದೇ ಇಲ್ಲ. ಸತ್ಯವನ್ನೇ ನಾನು ಹೇಳಬೇಕು ಅಂತ ತೀರ್ಮಾನ ಮಾಡ್ತಾನೆ. ಏನೇ ಆಗಲಿ, ನನ್ನ ಜೀವನ ಇದು, ನನಗೆ ದೇವರು ಕೊಟ್ಟಂಥ ಭಾಗ್ಯ ಇದು, ನಾನು ಇದನ್ನು ಮರೆಮಾಚಿ ಸುಳ್ಳು ಸುಳ್ಳು ಹೇಳಿಕೊಂಡು ನಾನು ತಿರುಗಾಡುವುದಿಲ್ಲ ಅಂತ ತೀರ್ಮಾನ ಮಾಡ್ತಾನೆ. ಗೌತಮ ಋಷಿಗಳ ಹತ್ರ ಬರ್ತಾನೆ. ಗೌತಮರು ಕೇಳ್ತಾರೆ, ವಿದ್ಯೆಯನ್ನೇನೋ ಹೇಳಿಕೊಡ್ತೇನೆ, ನಿನ್ನ ತಂದೆ ಯಾರು, ಗೋತ್ರ ಯಾವುದು ಅಂತಾಗ ಅವನು ಹೇಳ್ತಾನಂತೆ, ನನಗೆ ಯಾವುದೂ ಗೊತ್ತಿಲ್ಲ, ಆದರೆ ನನ್ನ ಹೆಸರು ಸತ್ಯಕಾಮ ಜಾಬಾಲ. ಜಾಬಾಲ ಅಂದರೆ ನನ್ನ ಅಮ್ಮ, ನನ್ನ ಅಮ್ಮನಿಂದಲೇ ನಾನು ಗುರುತಿಸಿಕೊಳ್ತೇನೆ, 4 ಮನೆಯಲ್ಲಿ ಕೆಲಸ ಮಾಡ್ತಾಳೆ ನನ್ನ ಅಮ್ಮ ಅಂತ. ಆಗ ಅವನ ಸತ್ಯನಿಷ್ಠೆ, ಅವನ ಪ್ರಾಮಾಣಿಕತೆಯನ್ನು ಮೆಚ್ಚುತ್ತಾರಂತೆ ಗುರುಗಳು. ಮೆಚ್ಚಿ ಹೇಳ್ತಾರೆ, ನೀನು ಈ ಆಶ್ರಮದಲ್ಲಿ ಇದ್ದುಕೋ, ನೀನು ಎಲ್ಲ ವಿದ್ಯೆಯನ್ನು ಕೂಡ ಕಲಿ, ಆದರೆ ಅದಕ್ಕೆ ಸ್ವಲ್ಪ ಕಾಲ ಬೇಕು. ಯಾವಾಗಲೂ ಹಿಂದಿನ ಕಾಲದಲ್ಲಿ ಏನು ಅಂದರೆ, ಯಾರಾದರೂ ವಿದ್ಯಾಭ್ಯಾಸಕ್ಕೆ ಅಂತ ಹೋದ ತಕ್ಷಣ ಅವರಿಗೆ ಎಲ್ಲ ಜ್ಞಾನವನ್ನು ಗುರುಗಳು ಕೊಡ್ತಿರಲಿಲ್ಲ. ಅದರ ಮೊದಲು ಅವರ ಪರೀಕ್ಷೆ ಆಗ್ತಿತ್ತು. ಹಾಗಾಗಿ ಈ ಸತ್ಯಕಾಮ ಜಾಬಾಲನಿಗೆ ಗುರುಗಳು ಹೇಳ್ತಾರೆ, ನಾಳೆಯಿಂದ ನೀನು ಈ ಹಸುಗಳನ್ನು, ಒಂದಷ್ಟು ಹಸುಗಳನ್ನು ಅವನಿಗೆ ಕೊಟ್ಟು ಇದನ್ನು ತಕ್ಕೊಂಡು ಕಾಡಿಗೆ ಹೋಗಬೇಕು. ಕಾಡಿಗೆ ಹೋದ ನಂತರ ಈ ಹಸುಗಳು ಯಾವಾಗ 1,000 ಸಂಖ್ಯೆಯಷ್ಟು ಹಸುಗಳಲ್ಲಿ ವೃದ್ಧಿ ಆಗ್ತದೋ, ಹೆಚ್ಚಾಗ್ತದೋ ಹಸುಗಳು, ಅಂದರೆ ಕರು ಹಾಕಿ 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 1,000 ಹಸುಗಳಾದಾಗ, ಅಂದರೆ ಎಷ್ಟು ಕೊಟ್ಟಿದ್ದೇನೋ ಅದರ ದುಪ್ಪಟ್ಟಾಗಬೇಕು, ಆವಾಗ ನೀನು ಮರಳಿ ಬಾ, ಮತ್ತೆ ನಿನಗೆ ನಾನು ವಿದ್ಯೆಯನ್ನು ಹೇಳಿಕೊಡ್ತೇನೆ, ಜ್ಞಾನವನ್ನು ಉಪದೇಶ ಮಾಡ್ತೇನೆ. ನೀನು ಬರ್ತಾ ಇರಬೇಕಾದ್ರೆ ನಿನಗೆ ಬ್ರಹ್ಮಜ್ಞಾನವನ್ನು ಪಡೆಯುವಂಥ ಅನೇಕ ವಿಚಾರಗಳು ನಿನಗೆ ನಡೀತದೆ, ಇದೊಂದು ನಿನಗೆ ಪರೀಕ್ಷೆ, ನೀನು ಹೋಗು ಅಂತ ಹಸುಗಳನ್ನು ಕೊಟ್ಟು ಗೌತಮರು ಅವನನ್ನು ಕಾಡಿಗೆ ಕಳಿಸ್ತಾರೆ. ಹೀಗೆ ಸತ್ಯಕಾಮ ಜಾಬಾಲ ಕಾಡಿಗೆ ಬರ್ತಾನೆ. ಹಸುಗಳನ್ನು 400 ಹಸುಗಳನ್ನು ತೆಕ್ಕೊಂಡು ಬಂದಿದ್ದಾನೆ. ಸ್ವಲ್ಪ ಸಮಯ ಆದಮೇಲೆ ಅದನ್ನು ಚೆನ್ನಾಗಿ ಆರೈಕೆ ಮಾಡ್ತಾನೆ. ಅದಕ್ಕೆ ಬೇಕಾದಂತಹ ಹುಲ್ಲು ತಂದು ಹಾಕ್ತಾನೆ. ಅದನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ಅವುಗಳು 1,000 ಆದುವು ಅಂತ ಇವನು ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಹಸುವೇ ಹೇಳ್ತದಂತೆ ಇವನ ಹತ್ರ, ನೋಡು, ನಾವು 1,000 ಸಂಖ್ಯೆಯಲ್ಲಿ ಆಗಿದ್ದೇವೆ ನಾವೆಲ್ಲರೂ ಕೂಡ. ಈಗ ನೀನು ನಮ್ಮನ್ನು ಕರ್ಕೊಂಡು ಮತ್ತೆ ನಿನ್ನ ಗುರುಗಳ ಬಳಿಗೆ ಹೋಗು ಅಂತ. ಬರುವಾಗಲೇ ಗುರುಗಳು ಹೇಳಿದ್ರು, ನೀನು ಒಂದಷ್ಟು ಕಾಲ ಕಾಡಲ್ಲಿ ಇರು, ಹಸುಗಳ ಸಂಖ್ಯೆ ದುಪ್ಪಟ್ಟಾದಾಗ 400 500 ಹಸುಗಳನ್ನು ಕೊಟ್ಟಿದ್ದಾರೆ, ಅದು 1000 ಆದಾಗ ನೀನು ಮರಳಿ ಬಾ. ಆದರೆ ನೀನು ಹಾಗೆ ಬರಬೇಕಾದ್ರೆ ನಿನಗೆ ಈ ಸೃಷ್ಟಿಯಲ್ಲಿದ್ದಂಥ ಕೆಲವು ಜೀವಿಗಳು ನಿನಗೆ ಬ್ರಹ್ಮನ ಕೆಲವು ಭಾಗಗಳನ್ನು ಉಪದೇಶ ಮಾಡ್ತದೆ ಅಂತ. ಬ್ರಹ್ಮ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ ಅಂತ ನಾವು ಆಲೋಚನೆ ಮಾಡಬಾರ್ದು. ಬ್ರಹ್ಮ ಅಂತ ಹೇಳಿದರೆ ಪರಬ್ರಹ್ಮ, ಭಗವಂತ ಅಂತ. ಹೀಗೆ ಇವನು 1000 ಆಯಿತು ಹಸುಗಳು, ಇನ್ನು ನಾನು ಹೊರಡ್ತೇನೆ ಅಂತ ಬರಬೇಕಾದ್ರೆ ಆ ಹಸುವಿನ ಗೌಗಳ ಮಂದೆಯಲ್ಲಿದ್ದಂಥ ಒಂದು ಎತ್ತು ಮಾತಾಡ್ತಾ ಇವನಿಗೆ ಹೇಳುತ್ತದೆ,
ನೋಡು, ನಿನಗೆ ನಾನಿವತ್ತು ಬ್ರಹ್ಮನ ಒಂದು ಭಾಗವನ್ನು ವಿವರಿಸ್ತೇನೆ ಅಂತ. ಬ್ರಹ್ಮನ ಒಂದು ಭಾಗವನ್ನು ಆ ಎತ್ತು 4 ದಿಕ್ಕುಗಳಲ್ಲಿ ವಿವರಿಸ್ತದೆ. ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕುಗಳಲ್ಲಿಯೂ ಕೂಡ ಭಗವಂತನ ಒಂದು ಭಾಗವನ್ನು ವಿವರಿಸ್ತದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಪರಮಾತ್ಮನು, ಪರಬ್ರಹ್ಮನು, ಭಗವಂತನು 4 ದಿಕ್ಕುಗಳಲ್ಲಿಯೂ ಕೂಡ ಇದ್ದಾನೆ. 4 ದಿಕ್ಕಿನಿಂದಲೂ ಕೂಡ ನಮ್ಮನ್ನು ನೋಡ್ತಾ ಇದ್ದಾನೆ. ದೇವರ ಕಣ್ಣಿಗೆ ಮರೆಮಾಚಿ ನಾವು ಏನನ್ನೂ ಮಾಡಲಿಕ್ಕಾಗುವುದಿಲ್ಲ. ಬ್ರಹ್ಮನ ಒಂದು ಭಾಗವನ್ನು ಆ ಎತ್ತು ಇವನಿಗೆ ಹೇಳುತ್ತದೆ. 2ನೆಯ ರಾತ್ರಿ ಈ ಜಾಬಾಲ ಏನು ಮಾಡ್ತಾನೆ, ಸತ್ಯಕಾಮ ಜಾಬಾಲ ಅಂದರೆ ಬೆಂಕಿಯನ್ನು ಹೊತ್ತಿಸಿಕೊಂಡು ತಾನು ಕೂತಿದ್ದಾನೆ. ಆವಾಗ ಅಗ್ನಿ ಮಾತಾಡ್ತದಂತೆ. ಈ ಎಲ್ಲ ಬ್ರಹ್ಮನ ಬಗ್ಗಿನ ಉಪದೇಶಗಳು ಅವನಿಗೆ ಒಂದೇ ಸಲ ಎಲ್ಲವನ್ನೂ ಹೇಳುವುದಿಲ್ಲ. ಪ್ರಕೃತಿಯಲ್ಲಿದ್ದಂತಹ ಬೇರೆ ಬೇರೆ ವಸ್ತುಗಳು ಅವನಿಗೆ ಉಪದೇಶವನ್ನು ಮಾಡುತ್ತವೆ. ಎಲ್ಲವೂ ಒಂದೇ ಸಲ ಅಲ್ಲ, ಒಂದು ಕೆಲವು ದಿನಗಳ ಅಂತರದಲ್ಲಿ ಈ ಎಲ್ಲಗಳಿಂದಲೂ ಕೂಡ ಅವನು ವಿವರಗಳನ್ನು ತಿಳ್ಕೊಂಡು, ಬ್ರಹ್ಮನ ವಿಚಾರವನ್ನು ತಿಳ್ಕೊಂಡು ಅವನು ಮರಳಿ ಅವನ ಗುರುಗಳ ಬಳಿಗೆ ಬರುವಂಥದ್ದು. ಮೊದಲನೆಯದಾಗಿ 1000 ಅಂತ ಹೇಳಿ ಎತ್ತು ಅವನಿಗೆ ಉಪದೇಶ ಮಾಡಿತು, ಬ್ರಹ್ಮನ ಒಂದು ಪಾದವನ್ನು ಹೇಳಿತು. ಈಗ ಇನ್ನೊಂದು ಪಾದವನ್ನು ಅಗ್ನಿ ಹೇಳುತ್ತಾನಂತೆ. ಅಗ್ನಿ ಹೇಳುತ್ತದೆ ಇವನಿಗೆ ಏನು ಅಂತ ಹೇಳಿದರೆ, ಭಗವಂತ ಭೂಮಿ, ಆಕಾಶ, ಪಾತಾಳ ಹಾಗೇನೆ ಸಮುದ್ರದಲ್ಲಿಯೂ ಕೂಡ ಪರಮಾತ್ಮನ, ಪರಬ್ರಹ್ಮನ ವ್ಯಾಪಕತ್ವ ಅಡಗಿದೆ ಅಂತ 2ನೇ ಪಾದವನ್ನು ಹೇಳುತ್ತದಂತೆ ಪ್ರಕೃತಿ. ಅಂದರೆ ನಾವು ಸುತ್ತಮುತ್ತಲೂ ಕಾಣುವಂತಹ ಸಮಸ್ತ ವಿಶ್ವದಲ್ಲಿಯೂ ಕೂಡ ಆ ಪರಬ್ರಹ್ಮ ತತ್ವ ವ್ಯಾಪಿಸಿಕೊಂಡು ಉಂಟು ಅಂತ ಹೇಳುವಂಥದ್ದನ್ನು. ಅಂದರೆ ಈಗ ಮೊದಲಾಗಿ ಏನು 4 ದಿಕ್ಕುಗಳಲ್ಲಿಯೂ ಅಂತ ಹೇಳಿಕೊಂಡು ಎತ್ತು ಹೇಳಿತು, ಈಗ ಭೂಮಿ, ಅಂತರಿಕ್ಷ, ಆಕಾಶ, ಸಮುದ್ರ ಈ ಎಲ್ಲ ಕಡೆಯಲ್ಲಿಯೂ ಕೂಡ ಪರತತ್ವ, ಪರಬ್ರಹ್ಮ ತತ್ವ ಎಲ್ಲ ಕಡೆಯೂ ಹಾಸುಹೊಕ್ಕಾಗಿ ಉಂಟು ಅಂತ 2ನೇ ಪಾದವನ್ನು ಅಗ್ನಿ ಹೇಳುತ್ತದಂತೆ ಈ ಜಾಬಾಲನಿಗೆ, ಸತ್ಯಕಾಮ ಜಾಬಾಲನಿಗೆ. 3ನೇ ಹಂತದಲ್ಲಿ ಒಂದು ಹಂಸ ಭೇಟಿ ಆಗ್ತದಂತೆ ಇವನಿಗೆ. ಆ ಹಂಸ ಇವನಿಗೆ ಹೇಳುತ್ತದೆ, ಇವನು ಗುರುಗಳ ಹತ್ರ ಬರ್ತಾ ಇದ್ದಾನೆ, ಎತ್ತು ಆಯಿತು, ಅಗ್ನಿ ಹೇಳಿತು, ಇವಾಗ ಒಂದು ಹಂಸ ದಾರಿಯಲ್ಲಿ ಸಿಗ್ತದೆ. ಆ ಹಂಸ ಇವನಿಗೆ ಹೇಳುತ್ತದಂತೆ ಪರಮಾತ್ಮನ, ಪರಬ್ರಹ್ಮನ 3ನೇ ಪಾದವನ್ನು ಹೇಳುತ್ತದೆ. ಅದು ಸೂರ್ಯ, ಚಂದ್ರ, ಅಗ್ನಿ ಮತ್ತು ಮಿಂಚು ಈ 4ರ ರೂಪದಲ್ಲಿ ಆ ಹಂಸ ಇವನಿಗೆ ಪರಮಾತ್ಮನ, ಪರಬ್ರಹ್ಮನ 3ನೇ ಪಾದವನ್ನು ಹೇಳುತ್ತದೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಎಲ್ಲ ಬೆಳಕಿನ ಮೂಲವಾದಂತಹ ಪರಮತತ್ವ ಒಂದೇ ಅಂತ. ಮತ್ತು ಮುಂದೆ ಬರಬೇಕಾದ್ರೆ ಅವನಿಗೆ ಮದ್ಗು ಅಂತ ಹೇಳುವಂತಹ ಒಂದು ಜಲಪಕ್ಷಿ ಸಿಗ್ತದೆ. ಆ ಜಲಪಕ್ಷಿ ಕೊನೆಯದ್ದಾಗಿ ಪರಮಾತ್ಮನ 4ನೇ ಪಾದವನ್ನು ತಿಳಿಸ್ತದೆ. ಅದು ಪ್ರಾಣ, ಕಣ್ಣು, ಕಿವಿ ಮತ್ತು ಮನಸ್ಸಿನ ಮೂಲಕ ಒಳಗಿನ ಚೈತನ್ಯವನ್ನು ಸೂಚಿಸ್ತದೆ. ಅಂದರೆ ಹೊರಗಿನ ಜಗತ್ತಿನಲ್ಲಿ ಮಾತ್ರ ಅಲ್ಲ, ನಮ್ಮೊಳಗಿನ ಪ್ರಾಣ, ಮನಸ್ಸು ಮತ್ತು ಚೈತನ್ಯದಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅಂತ ಹೇಳುವಂಥದ್ದನ್ನು ಈ ಮದ್ಗು ಅಂತ ಹೇಳುವಂತಹ ಜಲಪಕ್ಷಿಯು ತಾನು ಸೂಚಿಸಿಕೊಡುತ್ತದೆ. ಈ ರೀತಿಯಾಗಿ ಪರಮಾತ್ಮನ ಜ್ಞಾನದ, ಬ್ರಹ್ಮಜ್ಞಾನದ ಕೆಲವು 4 ಪಾದಗಳನ್ನು ತಿಳ್ಕೊಂಡಂತಹ ಈ ಸತ್ಯಕಾಮ ಜಾಬಾಲ ಆ ಅಷ್ಟೂ ಹಸುಗಳ ಜೊತೆಯಲ್ಲಿ ಗುರುಗಳ ಗೌತಮದ ಆಶ್ರಮಕ್ಕೆ ಬರ್ತಾನೆ. ಗೌತಮರ ಆಶ್ರಮಕ್ಕೆ ಬಂದಾಗ ಅವನ ಮುಖದಲ್ಲಿ ಆ ಜ್ಞಾನವನ್ನು, ಪ್ರಕಾಶವನ್ನು ನೋಡುತ್ತಾರಂತೆ ಗೌತಮರು. ಹಾಗೂ ಇವನನ್ನು ನೋಡಿದ ಕೂಡಲೇ ಅವರಿಗೆ ಗೊತ್ತಾಗ್ತದೆ. ಅವರು ಹೇಳ್ತಾರಂತೆ, ನೀನು ಬ್ರಹ್ಮಜ್ಞಾನದ ಕೆಲವು ವಿಚಾರಗಳನ್ನು ನೀನು ತಿಳ್ಕೊಂಡಿದ್ದೆ, ಕೆಲವೊಂದು ಪಾದಗಳನ್ನು ನೀನು ತಿಳ್ಕೊಂಡಿದ್ದೆ, ತಾಳ್ಮೆಯಿಂದ ನಾನು ಕೊಟ್ಟಂತಹ ಕರ್ತವ್ಯವನ್ನು ಮುಗಿಸಿ ಬಂದಿದ್ದೆ, ಸತ್ಯವನ್ನು ಹೇಳಿದ್ದೆ, ನಿನ್ನ ಸತ್ಯನಿಷ್ಠೆ ಏನಿತ್ತು ಅದು ನನಗೆ ಬಹಳ ಇಷ್ಟವಾಯಿತು. ಹಾಗಾಗಿ ಒಂದು ಸ್ವಲ್ಪ ನೀನು ತಿಳ್ಕೊಂಡಿದ್ದಿ, ಇನ್ನು ಮುಂದಿನ ಜ್ಞಾನವನ್ನು, ಪರಬ್ರಹ್ಮ ಜ್ಞಾನವನ್ನು ನಿನಗೆ ಇನ್ನು ಮುಂದಿನದ್ದನ್ನು ನಾನು ಕೊಡ್ತೇನೆ ಅಂತ ಹೇಳಿ ಅವನ ತಲೆಯ ಮೇಲೆ ಕೈ ಇಟ್ಟು ಪೂರ್ತಿ ಜ್ಞಾನವನ್ನು ಅವನಿಗೆ ಕೊಟ್ಟರಂತೆ ಗುರುಗಳು. ಆಗಿನ ಕಾಲದಲ್ಲಿ ಹೀಗೆ ಗುರುಕುಲಕ್ಕೆ ಹೋದಾಗ ಕಠಿಣವಾದಂಥ ಪರೀಕ್ಷೆಗಳನ್ನು ಗುರುಗಳು ಕೊಡ್ತಿದ್ರು. ಆ ನಂತರ ಅವರು ಆಶೀರ್ವಾದ ರೂಪವಾಗಿ ಅವರಲ್ಲಿದ್ದಂಥ ಎಲ್ಲ ವಿದ್ಯೆಯನ್ನು ಕೂಡ ತಮ್ಮ ಶಿಷ್ಯಂದಿರಿಗೆ ಧಾರೆ ಎರೆದಂಥ ಅನೇಕ ಕಥೆಗಳು ನಮಗೆ ಪುರಾಣದಲ್ಲಿ ಕಾಣ್ತದೆ. ಆರುಣಿ ಇರ್ಬೋದು, ಉಪಮನ್ಯ ಇರ್ಬೋದು, ಉತ್ತಂಕ ಇರ್ಬೋದು, ಮತ್ತು ಇಲ್ಲಿ ಈಗ ಜಾಬಾಲ, ಸತ್ಯಕಾಮ ಜಾಬಾಲ ಇವರೆಲ್ಲರೂ ಕೂಡ ಗುರು ಸೇವೆಯಿಂದ, ಗುರು ಶುಶ್ರೂಷೆಯಿಂದ ತಾವು ಜ್ಞಾನವನ್ನು ಪಡ್ಕೊಂಡವರು ಅನುಗ್ರಹ ರೂಪದಲ್ಲಿ ಅಂತ. ಈ ರೀತಿಯಾಗಿ ಸತ್ಯಕಾಮನಿಗೆ ಯಾವ ರೀತಿಯಾದಂಥ ಒಂದು ಅನುಗ್ರಹ ಆಯಿತು ನೋಡಿ. ಸತ್ಯ ಹೇಳಲು ಹೆದರದವನಿಗೆ ಜ್ಞಾನದ ಬಾಗಿಲು ತೆರೆದುಕೊಳ್ತದೆ ಅಂತ. ಸತ್ಯಕಾಮ ತನ್ನ ಬಗ್ಗೆ ಸುಳ್ಳು ಹೇಳಿದರೆ ಬಹುಶಃ ಅವನಿಗೆ ಗೌತಮರ ಶಿಷ್ಯನಾಗುವಂಥ ಅವಕಾಶ ಸಿಗ್ತಿರ್ಲಿಲ್ವೋ ಏನೋ.
ಆದರೆ ಅವನು ಕಷ್ಟ ಆದರೂ ಕೂಡ ಸತ್ಯವನ್ನೇ ಹೇಳಿದ. ಅದಕ್ಕಾಗಿ ಈ ಕಥೆ ನಮಗೆ ಏನು ಹೇಳ್ತದೆ ಅಂತ ಹೇಳಿದರೆ, ನಮ್ಮ ಹಿನ್ನೆಲೆ ನಮ್ಮನ್ನು ದೊಡ್ಡವರಾಗಿಸುವುದಿಲ್ಲ, ನಮ್ಮ ಸತ್ಯ, ಗುಣ ಮತ್ತು ನಡೆನುಡಿಗಳು ನಮ್ಮ ನಿಜವಾದಂತಹ ಮೌಲ್ಯವನ್ನು ನಿರ್ಧರಿಸ್ತದೆ ಅಂತ ಈ ಕಥೆ ನಮಗೆ ಹೇಳುತ್ತದೆ. ನಾವು ನಮ್ಮ ನಿಜವಾದಂತಹ ಜೀವನದಲ್ಲಿ ಏನೇನೋ ಒಬ್ಬೊಬ್ಬರ ಜೀವನದಲ್ಲಿ ಕುಂದುಗಳಿರ್ತದೆ, ಕೊರತೆಗಳಿರ್ತದೆ. ಆದರೆ ಗುರುಗಳ ಬಳಿಗೆ ಹೋದಾಗ ಅಥವಾ ವೈದ್ಯರ ಬಳಿಗೆ ಹೋದಾಗ ಅಂಥದ್ದೆಲ್ಲ ಸಮಯದಲ್ಲಿ ನಾವು ಸುಳ್ಳು ಹೇಳಬಾರದು ಅಂತ ಹೇಳುವಂಥದ್ದು. ಅದರಲ್ಲೂ ಗುರುಗಳ ಮುಂದೆ ಯಾವುದೇ ಮುಚ್ಚುಮರೆ ಇಲ್ಲದೆ ನಾವು ನಮ್ಮನ್ನು ಏನೋ ಅಂತ ಹೇಳುವಂಥ ರೀತಿಯಲ್ಲಿ ಬಿಂಬಿಸದೆ ಸತ್ಯವನ್ನು ಹೇಳಿದ್ರಿಂದಾಗಿ, ಪ್ರಾಮಾಣಿಕತೆಯಿಂದ ತನ್ನ ಕಷ್ಟವನ್ನು ಅವನು ಒಪ್ಪಿಕೊಂಡಿದ್ದರಿಂದಾಗಿ ಅವನಿಗೆ ಜ್ಞಾನದ ಬಾಗಿಲು ತೆರೆಯಿತು, ಗುರುಗಳ ಅನುಗ್ರಹವೂ ತೆರೆಯಿತು. ಹಾಗಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ತಂದುಕೊಳ್ಳುವ, ಸತ್ಯವನ್ನು ತಂದುಕೊಳ್ಳುವ, ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತವಾಗುವ, ಅವನ ಜ್ಞಾನವನ್ನು ಕೂಡ ನಾವು ಪಡ್ಕೊಳ್ಳುವ, ಬ್ರಹ್ಮಜ್ಞಾನಿಗಳಾಗುವಂಥ ಕಡೆಗೆ ನಾವು ಕೂಡ ಹೆಜ್ಜೆಯನ್ನಿಡುವ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.